ಹಾಯ್ ಹಲೋ ಸ್ನೇಹಿತರೆ, ಇವತ್ತು ಮತ್ತೆ ಒಂದು ಹೊಸ ಪ್ರೊಫೈಲ್ ಬಂದಿರುತ್ತೆ. ಒಂದು ವೇಳೆ ನೀವು ಜೀವನದಲ್ಲಿ ಸೆಕೆಂಡ್ ಸೆಟಪ್ ಮಾಡಿಕೊಂಡು ಸುಖದಿಂದ ಇರಲು ಇಷ್ಟಪಡ್ತಾ ಇದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಅನಿಸಿಕೆ ತಿಳಿಸಿ. ಬನ್ನಿ ಸ್ನೇಹಿತರೆ, ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಒತ್ತಡ ಜೀವನದಲ್ಲಿ ರಿಲ್ಯಾಕ್ಸ್ ಬೇಕು ಎಂದು ಮಾಹಿತಿ ಕೊಟ್ಟಿರೋದು. ಪ್ರಸ್ತುತ ಇವರು ಡಿಸ್ಟ್ರಿಬ್ಯೂಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಣದ ಸಮಸ್ಯೆ ಇಲ್ಲ, ಆದ್ರೂ ಜೀವನದಲ್ಲಿ ಸಮಸ್ಯೆ ಇರೋದ್ರಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ನನ್ನ ವಿವರಣೆ ಕರೆ ಮಾಡಿ ಕೊಡ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ತಮ್ಮ ಬಗ್ಗೆ ಯಾವುದೇ ರೀತಿಯ ವಿವರಣೆ ಕೊಟ್ಟಿಲ್ಲ. ಸೊ ಕಮೆಂಟ್ ಚೆಕ್ ಮಾಡಿ ಕರೆ ಮಾಡಿ ನನ್ನ ಬಗ್ಗೆ ವಿವರಣೆ ಕೊಡ್ತೀನಿ ಎಂದು ಮಾಹಿತಿ ತಿಳಿಸಿರೋದು. ಪ್ರತಿದಿನ 10 ಗಂಟೆ ಕೆಲಸ ಮಾಡ್ತೀನಿ, ನನಗೆ ಯಾರದು ಸಪೋರ್ಟ್ ಇಲ್ಲ, ಜೀವನದಲ್ಲಿ ಯಾರದು ಸಪೋರ್ಟ್ ಇಲ್ಲ ಎಂದು ಮಾಹಿತಿ ಕೊಟ್ಟಿರೋದು ಸ್ನೇಹಿತರೆ. ಅದೇ ರೀತಿ ನಾನೇ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದೇನೆ, ಕೆಲಸದಿಂದ ಒತ್ತಡ ಹೆಚ್ಚಾಗಿದೆ, ಕೆಲವೊಂದ್ಸಲ ಜೀವನದಲ್ಲಿ ಒತ್ತಡ ಕಡಿಮೆ ಮಾಡಿಕೊಂಡು ರಿಲ್ಯಾಕ್ಸ್ ಆಗಿರಬೇಕು ಎಂದು ಒಂದು ಬಯಕೆ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿರೋದು. ನೋಡೋದಕ್ಕೂ ಕೂಡ ತುಂಬಾನೇ ಸಖತ್ತಾಗಿದ್ದಾರೆ ಸ್ನೇಹಿತರೆ. ಸೊ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಮೊದಲೇ ಹೇಳಿದಂತೆ ಪ್ರಸ್ತುತ ಇವರು ಡಿಸ್ಟ್ರಿಬ್ಯೂಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವರ ಕೆಲಸ ಏನೆಲ್ಲ ಇರುತ್ತೆ ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಓವರ್ಸಿ ಅಂಡ್ ಮ್ಯಾನೇಜ್ ದ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್. ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಏನಿರುತ್ತೆ ಪ್ರತಿಯೊಂದು ಇವರೇ ಮ್ಯಾನೇಜ್ ಮಾಡ್ತಾರೆ. ಅಂಡ್ ಕೋರ್ಡಿನೇಟ್ ವಿತ್ ಸಪ್ಲೈಯರ್ ಅಂಡ್ ರಿಟೇಲರ್ ಮತ್ತು ಸಪ್ಲೈಯರ್ ಜೊತೆ ಇದ್ಕೊಂಡು ಕೆಲಸ ಮಾಡ್ತಾರೆ. ಸೊ ಅವ್ರ ಜೊತೆ ಒಳ್ಳೆ ಕೋರ್ಡಿನೇಟ್ ಇಂದ ಕೆಲಸ ಮಾಡೋದು. ಮ್ಯಾನೇಜ್ ಇನ್ವೆಂಟರಿ ಅಂಡ್ ಇನ್ಶೂರ್ ಟೈಮ್ಲಿ ಡೆಲಿವರಿ. ಸೊ ಪ್ರಾಡಕ್ಟ್ ಏನಿರುತ್ತೆ ಅದನ್ನ ಟೈಮ್ಲಿ ಡೆಲಿವರಿ ಮಾಡೋದು ಕೂಡ ಇದು ಕೂಡ ಇವರ ಒಂದು ಡ್ಯೂಟಿ ಆಗಿರುತ್ತೆ. ಲಾಸ್ಟ್ ಒನ್ ಬಂದ್ಬಿಟ್ಟು ಅನಲೈಸ್ ಡಿಸ್ಟ್ರಿಬ್ಯೂಷನ್ ಡೇಟಾ ಅಂಡ್ ಇಂಪ್ರೂವ್ ಎಫಿಸಿಯನ್ಸಿ. ಏನ್ ಡಿಸ್ಟ್ರಿಬ್ಯೂಷನ್ ಡೇಟಾ ಏನಿರುತ್ತೆ ಅದನ್ನ ಚೆಕ್ ಮಾಡೋದು, ಅನಲೈಸ್ ಮಾಡೋದು, ಇದೆಲ್ಲ ಸ್ನೇಹಿತರೆ ಇವರ ಕೆಲಸ ಆಗಿರುತ್ತೆ. ಸೊ ಇದೇ ಕೆಲಸದಿಂದ ಒತ್ತಡ ಹೆಚ್ಚಾಗುತ್ತೆ. ಸೊ ರಿಲ್ಯಾಕ್ಸ್ ಆಗಲು ಸಮಯ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಮೇಲಿಂದ ಸ್ನೇಹಿತರೆ ಜೀವನದಲ್ಲಿ ಯಾರು ಜೊತೆಗೆ ಇಲ್ಲ, ಹಾಗಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಸೊ ನೋಡಿ ಇಷ್ಟ ಆಗಿದ್ರೆ ಅನಿಸಿಕೆ ತಿಳಿಸಿ. ಪ್ರತಿ ಒಂದು ಕಮೆಂಟ್ಸ್ ಚೆಕ್ ಮಾಡೋದಕ್ಕೆ ಕೂಡ ಭರವಸೆ ಕೊಟ್ಟಿರೋದು.